ನಮಸ್ಕಾರ, ನ್ಯೂಸ್ 18 ಡೀಟೇಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಗಟ್ಟೆ. ಉಡುಪಿ ಜಿಲ್ಲೆ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿರುವಂಥದ್ದು. ಆದರೂ ಕೂಡ ಆಯಾಯ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇಂದಿಗೂ ಎದುರಿಸ್ತಿರುವಂಥದ್ದು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೆರಂಜೆ ಏನೋ ಪರಿಸರ ಇದೆ. ಈ ಪರಿಸರದ ಒಂದಿಷ್ಟು ಮನೆಗೆ ಈಗಲಿಕ್ಕೂ ಕೂಡ ಹೋಗಲಿಕ್ಕೆ ದಾರಿಯ ಸೌಕರ್ಯ ಇಲ್ಲದೆ ಇರುವಂಥದ್ದು. ಈ ಕಾರಣಕ್ಕಾಗಿ ಒಂದಿಷ್ಟು ಸಾವು ನೋವುಗಳು ಕೂಡ ಈ ಊರಿನಲ್ಲಿ ಆಗಿರುವಂಥದ್ದು. ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೆರಂಜೆ ಈ ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ಒಂದಿಷ್ಟು ಗದ್ದೆ ಮತ್ತು ಒಂದಿಷ್ಟು ನದಿ ಸಮೀಪದ ಊರಾಗಿರುವಂಥದ್ದು. ಸರಿಸುಮಾರು 15ರಿಂದ 20 ಮನೆಗಳು ಈ ಪರಿಸರದಲ್ಲಿರುವಂಥದ್ದು. 60ರಿಂದ 70 ಮಂದಿ ಇಲ್ಲಿ ವಾಸವಾಗಿದ್ರ. ಆದರೆ ಈ ಮಂದಿಗಳೆಲ್ಲ ಊರು ಬಿಟ್ಟು ಹೋಗಬೇಕು ಅನ್ನುವಂಥ ಆಲೋಚನೆಗಳನ್ನು ಈಗ ಮಾಡ್ತಿರುವಂಥದ್ದು. ಮಳೆಗಾಲದಲ್ಲಂತೂ ಈ ಪ್ರದೇಶದಲ್ಲಿ ಬದುಕಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಿರುವಂಥದ್ದು. ಯಾಕೆ ಅಂತ ಹೇಳ್ತೀರಾ? ಇಲ್ಲಿ ರಸ್ತೆಯ ಸಂಪರ್ಕ ಇಲ್ಲದಿರುವಂಥದ್ದು. ಸ್ವಂತ RTC ಹೊಂದಿರುವಂಥ ಒಂದಿಷ್ಟು ಭೂಮಾಲಕರು ಇಲ್ಲಿದ್ದರೂ ಕೂಡ ತಮಗೆ ಇಷ್ಟವಾದ ಒಂದಿಷ್ಟು ಸೂರಿನಲ್ಲಿ ಬದುಕಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ 1ರಿಂದ 1.5 ಕಿಲೋಮೀಟ್ರ್ ಕಾಲು ದಾರಿಯನ್ನೇ ಅನುಸರಿಸಬೇಕಾದ ಪರಿಸ್ಥಿತಿ ಇರುವಂಥದ್ದು. ಮಳೆಗಾಲದಲ್ಲಂತೂ ಭಾಳಷ್ಟು ಶೋಚನೀಯ ಬದುಕು. ಯಾಕಂತ ಹೇಳಿದರೆ ಇಲ್ಲೇ ಹತ್ತಿರದಿಂದ ಹರಿಯುವಂಥ ಮಡಿಸಾಲು ನದಿ ಅದು ನೆರೆಯನ್ನು ಈ ಪ್ರದೇಶದಲ್ಲಿ ಆವರಿಸ್ತದೆ. ಅಂದರೆ ನದಿ ತನ್ನ ಪಾತ್ರವನ್ನು ಬಿಟ್ಟು ಹರಿದಾಗ ನೆರೆಯ ಪರಿಸ್ಥಿತಿ ಈ ಪ್ರದೇಶದಲ್ಲಿ ಉದ್ಭವಿಸ್ತದೆ. ಆ ಸಂದರ್ಭದಲ್ಲಿ ಕೇವಲ ಆಯಾಯ ಪ್ರದೇಶದಲ್ಲಿ ಇಟ್ಟುಕೊಂಡಿರುವಂಥ ದೋಣಿಯ ಗತಿಯಾಗಿರುವಂಥದ್ದು. ಇಲ್ಲಿ ವಯೋವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಗರ್ಭಿಣಿಯರಿದ್ದಾರೆ. ಇವರೆಲ್ಲ ಈ ಮಳೆಗಾಲದಲ್ಲಿ ಜೀವನ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತದೆ. ಅಂದರೆ ಒಂದಿಷ್ಟು ದ್ವೀಪದ ಪ್ರದೇಶವಾಗಿ ನಿರ್ಮಾಣವಾಗ್ತದೆ. ಸುತ್ತಮುತ್ತಲಿನ ಗದ್ದೆ ಪ್ರದೇಶ, ಮನೆಯ ಹಿಂದುಗಡೆ ಇರುವಂಥ ನದಿ, ಇವೆಲ್ಲ ಪ್ರದೇಶ ಒಂದು ದ್ವೀಪ ರೀತಿಯಲ್ಲಿ ಸನ್ನಿವೇಶವನ್ನು, ಚಿತ್ರಣವನ್ನು ನಿರ್ಮಾಣ ಮಾಡಿಬಿಡ್ತದೆ. ಬೇಸಿಗೆಗಾಲದಲ್ಲಿ ಹೇಗೋ ಜೀವನವನ್ನು ಮಾಡಿದರೂ ಕೂಡ ಮಳೆಗಾಲದಲ್ಲಿ ಪ್ರತಿ ಸೆಕೆಂಡ್ ಜೀವಕ್ಕಾಗಿ ತಪ್ಪಿಸುವಂಥ ಅನಿವಾರ್ಯತೆ ಈ ಸಮುದಾಯದ ಈ ಜನರ ಮೇಲೆ ಇರುವಂಥದ್ದು. ಸರಿಸುಮಾರು ಈಗ ಸದ್ಯ 15ರಿಂದ 15 ಮನೆಗಳಿರುವಂಥದ್ದು. ಆದರೆ ಕೆಲವೊಂದು ಮನೆಗಳಲ್ಲೇ ಒಂದಿಷ್ಟು ನಿವಾಸಿಗಳು ಮನೆ ಖಾಲಿ ಮಾಡಿ ಪಟ್ಟಣ ಪ್ರದೇಶದಲ್ಲಿ ಬಾಡಿಗೆ ಮನೆಯಲ್ಲಿದ್ದಾರೆ. ಯಾಕಂದರೆ ರಸ್ತೆ ಸಂಪರ್ಕ ಇಲ್ಲ ಅಂತ ಹೇಳಿದರೆ ಯಾವ ರೀತಿಯ ಬದುಕಲಿಕ್ಕೂ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಇಲ್ಲಿ ಭಾಳಷ್ಟು ಕಷ್ಟ ಆಗ್ತದೆ. ಈ ಪ್ರದೇಶ ಅಂದರೆ ಮನೆ ಇರುವಂಥ ಪ್ರದೇಶಕ್ಕೂ ಕಾಲು ದಾರಿಯ ಮೂಲಕ ಸರಿಸುಮಾರು 1.5 ಕಿಲೋಮೀಟ್ರ್ ದೂರ ಕ್ರಮಿಸಬೇಕು. ಬ್ರಹ್ಮಾವರ ಸಮೀಪದ ಹೆರಂಜಿಯ ರೈಲ್ವೆ ಗೇಟ್ ಇದೆ, ಅಲ್ಲಿ ತನಕ ಮಾತ್ರ ಗಾಡಿ ಬರ್ತದೆ. ಅಲ್ಲಿಂದ ಕಾಲು ದಾರಿಯ ಮೂಲಕ ಬರಬೇಕು. ಪ್ರತಿದಿನ ಚಿಕ್ಕ ಪುಕ್ಕ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಅಲ್ಲಿ ತನಕ ವಾಕ್ ಮಾಡಿ ಮತ್ತೆ ಮನೆಗೆ ಬರಬೇಕಂತ ಅನಿವಾರ್ಯತೆ ಇಲ್ಲಿಯ ಪೋಷಕರಿಗಿರುವಂಥದ್ದು. ಹೆಚ್ಚು ಕಡಿಮೆ 10ರಿಂದ 15 ಮನೆ ಇದೆ ಇಲ್ಲಿ. 10ರಿಂದ 15 ಮನೆ ಇದೆ. 10ರಿಂದ 15 ಮನೆ 100 ಜನ ಇದ್ದಾರೆ. ಯಾವ ಥರ ಪರಿಸ್ಥಿತಿ ಅಂತ ಹೇಳಿದ್ರೆ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ರೋಡ್ ಇಲ್ಲದೆ ಇರೋದ್ರಿಂದ ನಾನು ಹೇಳೋದಿಷ್ಟೇ, ಎದುರುಗಡೆ ರೋಡ್ ನಿಮ್ಗೆ ಮಾಡಿ ಕೊಡೋಕ್ಕಾಗಿಲ್ವಾ? ಜನಪ್ರತಿನಿಧಿಗಳ ಹತ್ರ ಮಾಡಿ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಹಿಂದ್ಗಡೆ ಮಡಿಸಾಲು ನದಿ ಇದೆ, ಹೊಳೆ ಇದೆ. ಆ ಹೊಳೆಯಲ್ಲಾದರೂ ಒಂದು ಸಣ್ಣ ಬ್ರಿಡ್ಜ್ ಮಾಡಿದ್ರೆ, ನಮ್ಮದೇ ರೋಡ್ ಇದೆ ಅಲ್ಲಿ, ನಮ್ಮ ಸ್ವಂತ ಮನೆ, ನಮ್ಮದೇ ಜಾಗದ ರೋಡ್ ಇದೆ. ಆ ರೋಡಲ್ಲಿ ನಮ್ಗೆ ಅನುಕೂಲ ನಾವು ಮಾಡ್ಕೊಳ್ತೀವಿ. ಅದರಲ್ಲಿ ಒಂದು ಬ್ರಿಡ್ಜ್ ಮಾಡಿ ಕೊಟ್ಟರೆ ಸಾಕು ಮಡಿಸಾಲು ಹೊಳೆಯಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 10ರಿಂದ 15 ಮನೆಯವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಈ ವರ್ಷಕ್ಕೊಂದ್ಸರಿ ಭೂತಕ್ಕೋಸ್ಕರನೇ ಮನೆಗೆ ಬಂದು ದೀಪ ಹಚ್ಚುವ ಅವಸ್ಥೆ ಅವರೆಲ್ಲ ಆ ಮನೆಯಲ್ಲಿ ವಾಸವಾಗಿರ್ತಾರೆ. ಯಾಕಂದ್ರೆ ಹಿಂಗೆ ಅದು ಬಟ್ ನೀವು ಇದು ಯಾವುದೂ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ ಈ ಹೆರಂಜಿಯಲ್ಲಿ ಮನುಷ್ಯರನ್ನೋರು ಇರೋಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ರೋಡ್ ಇಲ್ಲ. ಮುಂದ್ಗಡೆನೂ ನಾವು ಜಾಗ ಕೊಡಿ ಅಂತ ಕೇಳ್ತಾ ಇಲ್ಲ. ಬಯಲು ಪ್ರದೇಶ ಇದೆ, ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ಅಂಚುಕಟ್ಟು ಸರಿಯಾಗಿಲ್ಲ, ಅಲ್ಲಿ ರೈಲ್ವೆ ಗೇಟು ಇದೆ. ಆ ರೈಲ್ವೆ ಗೇಟ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಇಮಿಡಿಯೇಟಾಗಿ ಹೋಗೋಕ್ಕೂ ಆಗಲ್ಲ. ಅಂಚುಕಟ್ಟಲ್ಲಿ ನಾವು 1 ಕಿಲೋಮೀಟರ್ ತನಕ ಓಡಬೇಕು. ಅಲ್ಲಿಂದ ನಾವು ಮತ್ತೆ ಏನಾದರೂ ಕಾರ್ ಮಾಡಿಕೊಂಡು ಮತ್ತೆ ಹೋಗ್ಬೇಕಾದ್ರೆ ರೈಲ್ವೆ ಇದು ಪ್ರಾಬ್ಲಮ್ ಇದೆ, ಗೇಟ್ ಆಗಿರ್ತಾರೆ, ಅವ್ರ ರೂಲ್ಸ್ ಪ್ರಕಾರ ಅವ್ರು ಮೈಂಟೈನ್ ಮಾಡ್ತಾರೆ. ಆ ಗೇಟ್ ತೆಗಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ ನಮ್ಗೆ ಅದು ಕೊಟ್ಟರು ನಡೀತದೆ. ಅಟ್ಲೀಸ್ಟ್ ನಮಗೆ ಇದು ನದಿ ಇದೆ, ಮನೆ ಹಿಂದ್ಗಡೆ ನದಿ ಇದೆ, ಹಿಂದ್ಗಡೆ ನದಿ ಪಕ್ಕದಲ್ಲೇ ರೋಡ್ ಇದೆ. ನಮಗೇನು ಎಕ್ಸ್ಟ್ರಾ ರೋಡ್ ಮಾಡಬೇಕಂತೇನಿಲ್ಲ, ಆಲ್ರೆಡಿ ರೋಡ್ ಇದೆ. ಆ ನದಿಗೆ ಒಂದು ಸೇತುವೆ ಥರ ಮಾಡಿಬಿಟ್ಟಿದ್ರೆ ಇಲ್ಲಿ ಒಂದು 15-20 ಮನೆಗಳಿದ್ದಾವೆ. ಆ ಮನೆಗಳಲ್ಲಿ ಇವಾಗ ಎಲ್ಲ ಮನೆಗಳಲ್ಲೂ ಒಂದು 2-3 ಮಕ್ಕಳಿದ್ದಾರೆ. ಮಿನಿಮಮ್ ಒಂದು ಇಲ್ಲಿ ಒಂದು 60ರಿಂದ 70 ಜನ ಹಿರಿಯರು ಇದ್ದಾರೆ, ವಯಸ್ಸಾದವರು
ಆಮೇಲೆ ಮಕ್ಕಳು ಇದ್ದಾರೆ, ಎಲ್ಲ ಸ್ಕೂಲ್ಗೆ ಹೋಗ್ಬೇಕು. ಎಲ್ಲ ಹೋಗ್ಬೇಕಂದ್ರೆ ಅಂಚುಕಟ್ಟಲ್ಲೇ ಹೋಗ್ಬೇಕು, ರೋಡ್ ಇಲ್ಲ. ಮಳೆಗಾಲದಲ್ಲೂ ಪ್ರಾಬ್ಲಮ್ಮು. ನಮಗೆ ಏನಾದರೂ ಹುಷಾರಿಲ್ಲ, ಹಿರಿಯರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅದು ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು ನಮಗೆ ಸಮಸ್ಯೆ. ಯಾಕಂದರೆ ಒಬ್ಬರು ವಯಸ್ಸಾದವ್ರನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಒಂದು 2-3 ಜನ ಬೇಕಾಗುತ್ತೆ. ಅದೇ ಒಂದು ಮಗುಗೆ ಹುಷಾರಿಲ್ಲ ಅಂತ ಎತ್ಕೊಂಡು ಓಡಬೇಕು. ಈ ಥರ ಸಮಸ್ಯೆಗಳಿರೋದ್ರಿಂದ ನಮಗೆ ಅಟ್ಲೀಸ್ಟು ನಮಗಿಲ್ಲಿ ದೊಡ್ಡವರು, ಹಿರಿಯ ಅಧಿಕಾರಿಗಳು ಬಂದು ನಮಗೆ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ಊರುಗಳಲ್ಲೂ ಒಂದೊಂದು ಗಲ್ಲಿಯಲ್ಲೂ ಒಂದು ರೋಡ್ಗಳಿರ್ತವೆ, ಬಟ್ ನಮ್ಮ ಊರಲ್ಲಿ ನಮ್ಗೆ ಅದು ಎಷ್ಟೇ ನಾವು ಪ್ರಯತ್ನ ಪಟ್ಟರು ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸ್ವಂತ ದುಡ್ಡಲ್ಲಿ ನಾವು ದೋಣಿ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತೀವಿ. ಮಳೆ ಇದು ನೆರೆ ಎಲ್ಲ ಬಂದರೆ ಮನೆಯೊಳಗೆಲ್ಲ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ. ಜನರಿಗೆ ಪಂಚಾಯತಿಯಿಂದ ಯಾರು ಸಮಸ್ಯೆಯನ್ನ ಯಾರು ಇದು ಮಾಡ್ತಾ ಇಲ್ಲ. ಅದು ಎಷ್ಟು ನೀರು ಮನೆಯೊಳಗೆಲ್ಲ ನೀರು ಮನೆಯೊಳಗೆಲ್ಲ ನೀರು ಬರುತ್ತೆ. ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಕ್ಕಳು ಸಣ್ಣ ಪುಟ್ಟ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ ಇಲ್ಲಿ. ಅಂದ್ರೆ ಇದು ಯಾವುದು ಮಡಿಸಾಲ್ ನದಿ? ಮಡಿಸಾಲ್ ನದಿ. ಮಡಿಸಾಲ್ ನದಿಯಿಂದ ನೆರೆ ಬರ್ತದೆ. ನೆರೆ ಬರುತ್ತೆ. ಹಿಂದ್ಗಡೆ ಇರೋದು ಮಡಿಸಾಲ್ ನದಿ. ಈಗ ರೋಡ್ ಇದ್ದಿದ್ರೆ ನಮ್ಗೆ ಈ ಥರ ಪರಿಸ್ಥಿತಿ ಬರಲ್ಲ. ಹೌದೌದು. ಓಕೆ. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಸ್ಥಳೀಯ ಆಡಳಿತವು ಕೂಡ ಗಮನ ಹರಿಸಬೇಕು. ಇಲ್ಲಿ ಒಂದು ರಸ್ತೆಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಖಾಸಗಿಯವರ ಸ್ಥಳ ಇರುವಂಥದ್ದು. ಆದರೆ ಖಾಸಗಿಯವರ ಸ್ಥಳವನ್ನು ಮನವೊಲಿಸಿ ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿರುವಂಥ ಉದಾಹರಣೆ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟಿದೆ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಮನಸ್ಸು ಮಾಡಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಅವರ ಮನವೊಲಿಸಿ ರಸ್ತೆಯನ್ನು ನಿರ್ಮಾಣ ಮಾಡ್ಬೋದು. ಹಾಗೆ ಮಡಿಸಾಲ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಿದ್ರೂ ಕೂಡ ಶಾಶ್ವತ ಪರಿಹಾರ ಆಗ್ತದೆ. ಹೆರಂಜೆಯ ಸರಿಸುಮಾರು 15 ಮನೆಯ 70 ಜನಸಂಖ್ಯೆಯವರು ಊರು ಬಿಡುವುದು ತಪ್ತದೆ. ಅಂದರೆ ಇಲ್ಲಿಂದ ಮತ್ತೊಂದು ಕಡೆ ಅಲೆಮಾರಿಯಾಗಿ ಹೋಗೋದು ತಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಒಂದಿಷ್ಟು ಭೂಮಿ ಇದೆ, ಭೂಮಿ ಇದ್ದರೂ ಕೂಡ ಸ್ವಂತ ಮನೆ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಬೇರೆ ಕಡೆ ಬಾಡಿಗೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಈಗಲೂ ಒಂದಿಷ್ಟು ಜನ ಜೀವನ ಮಾಡ್ತಿದ್ದಾರೆ ಇಲ್ಲಿಂದ. ಇವೆಲ್ಲ ಸಮಸ್ಯೆಗೆ ಒಂದೇ ಪರಿಹಾರ, ರಸ್ತೆ ನಿರ್ಮಾಣವಾಗಬೇಕು. ರಸ್ತೆ ನಿರ್ಮಾಣವಾಗಲಿಕ್ಕೆ ಖಾಸಗಿ ಜಾಗದವರ ಮನವೊಲಿಸುವ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಜಿಲ್ಲೆಯ ಶಾಸಕರು ಹಾಗೆ ಜನಪ್ರತಿನಿಧಿಗಳು ಮುಂದಾಗಬೇಕು. ಸ್ಥಳೀಯ ಆಡಳಿತದ ಒಂದಿಷ್ಟು ಅಧಿಕಾರಿಗಳ ಗಮನ ಹರಿಸಬೇಕು. ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಬೇಕು. ಸರ್ಕಾರ ಒಂದಿಷ್ಟು ಅನುದಾನವನ್ನು ಈ ನಿಟ್ಟಿನಲ್ಲಿ ಬಿಡುಗಡೆ ಮಾಡಬೇಕು ಅನ್ನೋದು ಇಲ್ಲಿಯ ಈ ಪರಿಸರದ ಜನರ ಒಕ್ಕೋಲರ ಆಗ್ರಹವಾಗಿದೆ. ಗಣೇಶ್ ಸೈಬ್ರೇಟ, ನ್ಯೂಸ್ 18 ಉಡುಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.